ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತ್ರೈಗುಣ್ಯ ವಿಷಯ ವೇದ, ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ, ನಿರ್ಯೋಗಕ್ಷೇಮ ಆತ್ಮವಾನ್. ತ್ರೈಗುಣ್ಯ ವಿಷಯ ವೇದ. ವೇದಗಳಲ್ಲಿ ತ್ರಿಗುಣಾತ್ಮಕವಾದಂತಹ ವಿಷಯಗಳನ್ನು ಹೇಳಲಾಗಿದೆ. ಅಂದರೆ ನಮ್ಮ ಸತ್ವ, ರಜಸ್ಸು, ತಮಸ್ಸು. ಈ ವಿಷಯಗಳನ್ನು ವೇದಗಳಲ್ಲಿ ಹೇಳಿದಂತೆ ನಮಗೆ ಭಾಸವಾಗುತ್ತೆ. ಆದ್ದರಿಂದ ನಾವು ಯಜ್ಞಗಳನ್ನು ಮಾಡಬೇಕಾದ್ರೆ ನಮ್ಮ ಒಂದು ಪ್ರಯೋಜನಕ್ಕೋಸ್ಕರ ಮಾತ್ರ ಈ ಯಜ್ಞಯಾಗಾದಿಗಳನ್ನು ಮಾಡಿ ವೇದ ಶ್ಲೋಕಗಳನ್ನು ಅದಕ್ಕೋಸ್ಕರ ಮಾತ್ರ ನಾವು ಉಪಯೋಗ ಮಾಡಿಕೊಂಡರೆ ಆವಾಗ ನಾವು ತ್ರಿಗುಣ ಪ್ರಕೃತಿಯ ಒಂದು ಮೋಹಕ್ಕೆ, ಮಾಯೆಗೆ ಒಳಗಾಗ್ತಾ ಇದ್ದೇವೆ ಅಂತ ಅರ್ಥವಾಗುತ್ತೆ. ಆದರೆ ಯಜ್ಞಯಾಗಾದಿಗಳನ್ನು ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ, ಆತ್ಮೋದ್ಧಾರಕ್ಕೋಸ್ಕರ ನಾವು ಮಾಡ್ತಾ ಇರೋದು ಅಂತ ಹೇಳಿದ್ರೆ ಆವಾಗ ನಾವು ನಿಸ್ತ್ರೈಗುಣ್ಯ, ಈ ತ್ರಿಗುಣಗಳನ್ನು ಮೀರಿದವರಾಗ್ತೇವೆ. ಈ ತ್ರಿಗುಣಗಳನ್ನು ಮೀರಬೇಕು. ಆವಾಗಲೇ ಎಲ್ಲಿವರೆಗೂ ರಜೋಗುಣ ಇರುತ್ತೋ ಅಲ್ಲಿವರೆಗೆ ಸತ್ವಗುಣ ನಮಗೆ ತಿಳಿತಾ ಇರುತ್ತೆ. ಯಾಕೆಂತಂದರೆ ಸತ್ವಕ್ಕೆ ಒಂದು ಪ್ರಮಾಣ ಯಾವಾಗ ರಜೋಗುಣ ಕಂಡಾಗಲೇ ಇದು ಸತ್ವ ಅಂತ ನಮಗೆ ಗೊತ್ತಾಗೋದು. ಇವರು ಕೆಟ್ಟವರು ಅಂತ ಯಾವಾಗ ಅನ್ಸೋದು ಅವರಿಗಿಂತ ಒಳ್ಳೆಯವರನ್ನು ನಾವು ನೋಡಿದಾಗ ನಮಗೆ ಅರ್ಥವಾಗುತ್ತೆ. ಹೀಗಾಗಿ ಈ ತ್ರಿಗುಣಗಳಲ್ಲಿ ಯಾವಾಗಲೂ ಕೂಡ ಒಂದಕ್ಕೆ ಒಂದು ನಾನು ಜಾಸ್ತಿ ಅನ್ನುವಂತಹ ಪ್ರಕೃತಿಯ ಒಂದು ಸೆಣಸಾಟ ನಡೀತಾನೆ ಇರುತ್ತೆ. ನಾವು ಭಗವಂತನ ಅಥವಾ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂದರೆ ನಿಸ್ತ್ರೈಗುಣ, ಈ ತ್ರಿಗುಣಗಳನ್ನು ಮೀರಿದವರಾಗಬೇಕು. ಆ ಒಂದು ಮುಖ್ಯವಾದಂತಹ ರಹಸ್ಯವನ್ನು ಇಂದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಆಶ್ವಯುಜ ಮಾಸೆ ಶುಕ್ಲಪಕ್ಷೆ. ಇಂದು 29ನೇ ತಾರೀಕು ಸೆಪ್ಟೆಂಬರ್ ಮತ್ತು ಇಂದು ಸೋಮವಾಸರ ಸಪ್ತಮಿ, ಮೂಲ ನಕ್ಷತ್ರ. ಮೂಲ ನಕ್ಷತ್ರದ ದಿವಸ ನಾವು ಸರಸ್ವತಿ ಆವಾಹನೆಯನ್ನು ಮಾಡ್ತೀವಿ. ಸರಸ್ವತಿ ಆವಾಹನೆ ಇವತ್ತು ಮಾಡಬೇಕು ಅಂದರೆ ಸರಸ್ವತಿ ದೇವಿಯ ಪೂಜೆ ಇವತ್ತು ಮಾಡಬೇಕು. ನವರಾತ್ರಿಯಲ್ಲಿ ಪುಸ್ತಕಗಳನ್ನು ಇಡಬೇಕು. ನಿಮಗೆ ಯಾವ ವಿಷಯದಲ್ಲಿ ನಿಮಗೆ ಜ್ಞಾನ ಅವಶ್ಯಕತೆ ಇದೆಯೋ ಅಂತಹ ಪುಸ್ತಕವನ್ನು ನೀವು ಇಟ್ಟು, ಒಂದು ಕೆಂಪು ಅಥವಾ ಸರಸ್ವತಿ ಕಲರ್ ಅಂತಲೇ ಒಂದು ಕಲರ್ ಬರುತ್ತೆ, ಒಂದು ಕಂಚಿ ಕುಂಕುಮದ ಕಲರು, ಈ ರೀತಿ ಈ ಕಲರನ್ನು ಆ ಒಂದು ಬಣ್ಣದ ಬಟ್ಟೆಯಲ್ಲಿ ಪುಸ್ತಕಗಳನ್ನು ಚೆನ್ನಾಗಿ ಕಟ್ಟಿಟ್ಟು ಸಂಪುಷ್ಟದಂತೆ ಕಟ್ಟಿ ಇಡಬೇಕು. ಇವತ್ತಿಟ್ಟ ಮೇಲೆ ಅದನ್ನು ನವರಾತ್ರಿ ಕಳೆಯುವವರೆಗೂ ಕೂಡ ಅದನ್ನು ತೆಗಿಬಾರ್ದು. ಅಲ್ಲಿಯವರೆಗೆ ನಾವು ಓದುವ ಹಾಗೂ ಇಲ್ಲ. ಯಾಕೆಂದರೆ ಅದನ್ನು ಆ ಜ್ಞಾನವನ್ನು ಕೊಡುವಂಥ ಸರಸ್ವತಿಯಲ್ಲಿ ನಾವು ಒಂದು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿದ್ದೇವೆ. ಅವಳನ್ನು ಆವಾಹನೆ ಮಾಡಿ, ಅವಳನ್ನು ಪ್ರತಿಷ್ಠಾಪನೆ ಮಾಡಿ, ಅವಳನ್ನು 4 ದಿನಗಳ ತನಕ ಪೂಜೆ ಮಾಡಿದರೆ ಆಗ ನಮಗೆ ಜ್ಞಾನವನ್ನು ಕೊಟ್ಟು ಅವಳನ್ನು ವಿಸರ್ಜನೆ ಮಾಡಿ ಆಮೇಲೆ ತೆಗೆಯಬೇಕಾಗತ್ತೆ. ಅಲ್ಲಿಯವರೆಗೂ ನಾವು ಬಾಗಿಣಗಳನ್ನು, ಬೊಂಬೆ ಬಾಗಿಣ ಅಂತ ಹೇಳಿ ತಿಂಡಿಗಳನ್ನು ಮಾಡ್ತೇವೆ. ಆ ನೈವೇದ್ಯಗಳನ್ನು ಪ್ರತಿದಿನವೂ ಕೂಡ ನಾವು ಮಾಡುವಂತಹ ವಾಡಿಕೆ ಇದೆ. ಇದು ನಾವು ಆವಾಹನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದಂತಹ ಒಂದೊಂದು ದಿನದಲ್ಲಿ ಒಂದೊಂದು ವಿಶೇಷವಾದಂತಹ ದೇವತೆಯನ್ನು ನಾವು ಇಲ್ಲಿ ಸ್ಮರಿಸೋದ್ರಿಂದ, ಪೂಜೆ ಮಾಡೋದ್ರಿಂದ ಬಾಗಿಣವನ್ನು ಮಾಡಲೇಬೇಕಾಗುತ್ತೆ. ಅದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಸರಸ್ವತಿಯನ್ನು ಇಟ್ಟ ಮೇಲೆ 4 ದಿನವೂ ಕೂಡ ಬಾಗಿಣಗಳನ್ನು ಮಾಡಿ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಅದನ್ನು ಕೊಡುವಂತಹ ವಾಡಿಕೆ. ಇಂದಿನ ಭವಿಷ್ಯವನ್ನು ಮೂಲ ನಕ್ಷತ್ರದ ಅಧಿಪತಿ ಕೇತು. ಆದ್ದರಿಂದ ಇವತ್ತು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ಇಂಡಿಫರೆನ್ಸ್ ಅಥವಾ ನಿರ್ಲಿಪ್ತತೆ ಮನಸ್ಸನ್ನು ಕಾಡ್ತಾ ಇರುತ್ತೆ. ಯಾವುದೇ ವಿಷಯದಲ್ಲೂ ಆಸಕ್ತಿ ಹೆಚ್ಚಾಗಿ ಇರೋದಿಲ್ಲ. ಬೇರೆಯವರು ಅದನ್ನು ತಿಳ್ಕೊಳ್ಳದೆ ಆಸಕ್ತಿಯನ್ನು ಹುಟ್ಟಿಸೋದಕ್ಕೆ ಪ್ರಯತ್ನ ಮಾಡಿದರೆ ಸ್ವಲ್ಪ ಇರಿಟಬಲ್ ಆಗಿ ಬಿಡ್ತೇವೆ. ಬೇರೆಯವರ ಮೇಲೆ ಕೂಗಾಡೋದು ಅಥವಾ ಒಂದು ನಿರ್ದಾಕ್ಷಿಣ್ಯವಾಗಿ ಮಾತನಾಡುವುದು, ಕಠೋರವಾದ ಮಾತುಗಳನ್ನಾಡುವುದು, ಇಂತಹ ಒಂದು ಪ್ರಕ್ರಿಯೆ ಇವತ್ತು ನಮ್ಮಲ್ಲೆಲ್ಲರಲ್ಲೂ ಕಾಣಬಹುದು. ಆದ್ದರಿಂದ ಸ್ವಲ್ಪ ಇವತ್ತು ಸಮಾಧಾನವಾಗಿರೋದು ಅವಶ್ಯಕ. ಮೇಷರಾಶಿಯವರಿಗೆ ಇಂದು ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ. ಹಿಂದಿನ 3-4 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಕ್ಷೋಭೆಗಳೆಲ್ಲ ಇಂದು ಮಾಯವಾಗುತ್ತೆ. ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಭಗವಂತನ ಅನುಗ್ರಹ ಪಡೆಯುವುದನ್ನು ಮರಿಬೇಡಿ. ವೃಷಭ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳು ಖಂಡಿತವಾಗಲೂ ಬೇಡ. ನಿಮ್ಮ ಪ್ರೀತಿ ಪಾತ್ರರಿಂದ ಅಕ್ಕರೆ ಅಥವಾ ಒಂದು ಸೌಹಾರ್ದ ಇವತ್ತು ಖಂಡಿತ ಪ್ರಾಪ್ತಿಯಾಗುವುದಿಲ್ಲ. ಡಿಪ್ರೆಸಿವ್ ಥಾಟ್ಸ್ ಇರುತ್ತೆ. ಆದ್ದರಿಂದ ಧ್ಯಾನಗಳನ್ನು ಮಾಡಿ ಸಮಯವನ್ನು ಕಳೆಯಬೇಕು. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ನಿಮ್ಮ ಮಿತ್ರರಿಂದ, ಸಹೋದ್ಯೋಗಿಗಳಿಂದ ಹಾಗೂ ಜೀವನ ಸಂಗಾತಿಯಿಂದ ಇವತ್ತು ನಿಮಗೆ ನೆಮ್ಮದಿ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸಾಮಾಜಿಕ ವಿಚಾರಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ನಿಮಗೆ ಇವತ್ತು ನಿಮ್ಮ ಅಪೋಸಿಷನ್ ಅಥವಾ ನಿಮ್ಮ ಎನಿಮಿಗಳು, ವೈರಿಗಳು ಹಿಮ್ಮೆಟ್ಟುತ್ತಾರೆ. ಆದ್ದರಿಂದ ಇವತ್ತು ಅದಕ್ಕೆ ನೀವು ಹೆಚ್ಚಾಗಿ ಏನೇನೋ ಮಾಡಲಿಕ್ಕೆ ಹೋಗೋದು ಬೇಡ. ತಾವಿಗೆ ಸಹಜವಾಗಿಯೇ ನಿಮಗೆ ಇವತ್ತು ಜಯ ಪ್ರಾಪ್ತಿಯಾಗುವುದಿದೆ.
ಸಿಂಹರಾಶಿಯವರಿಗೆ ಇವತ್ತು ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇರುತ್ತೆ. ನಿಮಗೆ ಬೇಕಾದಂತಹ ಪ್ರೀತಿ ಸೌಹಾರ್ದಗಳು ಇವತ್ತು ಯಾರಿಂದಲೂ ಪ್ರಾಪ್ತಿಯಾಗುವುದಿಲ್ಲ. ಮಕ್ಕಳಿರುವಂತಹ ಪೋಷಕರಿಗಂತೂ ಸ್ವಲ್ಪ ಹೆಚ್ಚು ತೊಂದರೆ ಆಗಬಹುದು ಮಕ್ಕಳಿಂದ. ಆದ್ದರಿಂದ ನೀವು ಸ್ವಲ್ಪ ಹೆಚ್ಚಾಗಿ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲೇಶಕರವಾದಂತಹ ದಿವಸ. ಮುಖ್ಯವಾದ ನಿರ್ಧಾರಗಳನ್ನು ಮಾಡಬೇಡಿ. ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್ ಇತ್ಯಾದಿ ಬಿಸ್ನೆಸ್ಸು, ತೋಟಗಾರಿಕೆ ಇತ್ಯಾದಿಗಳಲ್ಲಿರೋರಿಗೆ ಇವತ್ತು ಕೆಲಸದಲ್ಲಿ ಸ್ವಲ್ಪ ಪ್ರಗತಿ ಏನೋ ಇದೆ. ಆದರೆ ಕೋರ್ಟು, ಟ್ಯಾಕ್ಸ್, ಲಿಟಿಗೇಷನ್ ಇತ್ಯಾದಿಗಳನ್ನು ಫೈಟ್ ಮಾಡ್ತಾ ಇರೋರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ತುಲಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸಾಮಾಜಿಕ ವ್ಯವಹಾರಗಳಲ್ಲಿ, ಸೋಷಿಯಲ್ ಮೀಡಿಯಾ ಈ ಥರದ್ರಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಜಯ ಪ್ರಾಪ್ತಿ, ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಧನು ರಾಶಿಯವರಿಗೆ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಸಂಸಾರದ ವಿಚಾರಗಳಲ್ಲಿ ಇವತ್ತು ಜಾಸ್ತಿ ಗಮನವನ್ನು ಕೊಡಬೇಕಾಗತ್ತೆ. ಮನೆಯವರ ಬಗ್ಗೆ, ಕುಟುಂಬ, ನೀವು 4 ಗೋಡೆಗಳ ಮಧ್ಯೆ ಯಾರ ಜೊತೆ ವಾಸ ಮಾಡ್ತೀರೋ ಅವರಿಗೆ ನಿಮ್ಮ ಸಹಕಾರದ ಇಂದು ಅತ್ಯಗತ್ಯವಾದಂತಹ ಅವಶ್ಯಕತೆ ಇರುತ್ತೆ. ಧನು ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಇವತ್ತು ಚಂದ್ರ ಬಂದಿರೋದ್ರಿಂದ ಒಂದು ತಿಂಗಳಿನಿಂದ ನಿಮಗೆ ಮನಸ್ಸಿಗೆ ಇದ್ದಂತಹ ಬೇಸರ ಅಥವಾ ಕೆಲವು ಡೌಟ್ಗಳು, ಸಮಸ್ಯೆಗಳು, ಇವೆಲ್ಲವೂ ಕೂಡ ಸಂದೇಹಗಳು, ಇದೆಲ್ಲವೂ ಪರಿಹಾರವಾಗಿ ನೀವು ಮುಂದೆ ಏನು ಮಾಡಬಹುದು ಅನ್ನುವಂತಹ ಒಂದು ಮಾರ್ಗದರ್ಶನ ಇವತ್ತು ನಿಮಗೆ ಪ್ರಾಪ್ತಿಯಾಗುವುದಿದೆ. ಧ್ಯಾನವನ್ನು ಮಾಡೋದನ್ನು ಮರಿಬೇಡಿ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಆರೋಗ್ಯದ ಸಮಸ್ಯೆಗಳು ತಲೆದೋರಬಹುದು. ಮುಖ್ಯವಾದಂತಹ ವಿಚಾರಗಳಲ್ಲಿ ಇವತ್ತು ನಿರ್ಧಾರಗಳು ಬೇಡ. ಇಮೇಲ್ಸು, ಇಂಪಾರ್ಟೆಂಟ್ ಕಮ್ಯುನಿಕೇಷನ್, ಮೀಟಿಂಗ್ ಯಾವುದು ಇವತ್ತು ಬೇಡ. ನಿಮ್ಮ ಪರವಾಗಿ ಯಾವುದೂ ನಡೆಯೋದಿಲ್ಲ. ಆದ್ದರಿಂದ 2 ದಿನ ಕಾಯೋದು ಒಳ್ಳೆಯದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಿತ್ರರಿಂದ ಸಹಕಾರ ಪ್ರಾಪ್ತಿ, ಸೌಹಾರ್ದ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ. ಮೀನರಾಶಿಯವರಿಗೆ ಕರ್ತವ್ಯದ ಬಗ್ಗೆ ಹೆಚ್ಚಿನ ಗಮನ ಇವತ್ತು ಕೊಡಬೇಕಾಗುತ್ತೆ. ಕೆಲಸ ಕಾರ್ಯಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಜವಾಬ್ದಾರಿಗಳು ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ಎಲ್ಲವನ್ನು ನೀವು ನಿಭಾಯಿಸಲಿಕ್ಕೆ ಭಗವಂತನಿಂದ ನಿಮಗೆ ಪ್ರೇರಣೆ ಪ್ರಾಪ್ತಿಯಾಗುತ್ತೆ. ಭಗವದ್ಗೀತಾ ಶ್ಲೋಕಗಳನ್ನು ಪಠಣ ಮಾಡೋದನ್ನು ನಾವು ದಿನ ಒಂದು ವಾಡಿಕೆಯನ್ನಾಗಿ ಮಾಡಿಕೊಳ್ಳಬೇಕು. ಒಂದೇ ಒಂದು ಶ್ಲೋಕ ಒಮ್ಮೆ ಆದರೂ ಹೇಳಿಕೊಂಡರೂ ಅದರಿಂದ ಬರುವಂತಹ ಪುಣ್ಯದಿಂದ ನಾನಾ ರೀತಿಯ ದೊಡ್ಡ ದೊಡ್ಡ ತೊಂದರೆಗಳನ್ನು ನಾವು ಇದೇ ಜೀವನದಲ್ಲೇ ಬಗೆಹರಿಸಿಕೊಳ್ಳಬಹುದು. ಒಮ್ಮೊಮ್ಮೆ ನಮಗನ್ಸುತ್ತೆ, ಆ ಜಾಗದಲ್ಲಿ ನಾನು ಇರಬೇಕಿತ್ತು, ಅದು ಹೆಂಗೆ ನಾನು ಬದುಕಿದೆ, ಅದು ಹೆಂಗೆ ನನ್ನ ಸಿಕ್ಕಾಕೊಳ್ಳಿಲ್ಲ, ಅದು ಹೆಂಗೆ ಇವ್ರು ಸಿಕ್ಕಾಕೊಂಡ್ರು. ಇದೆಲ್ಲದನ್ನು ಕೂಡ ನಾವು ಯಾವತ್ತೂ ಗೊತ್ತಾಗಿರಲಿ ಗೊತ್ತಿಲ್ಲದೆ ಇರಲಿ ಮಾಡಿದಂತಹ ಪುಣ್ಯ ಕಾರ್ಯಗಳ ಫಲವೇ ಆಗಿರುತ್ತೆ. ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಒಂದು ಶ್ಲೋಕ ಇದೆ. ಮಹಾರ್ಣವೇ ಪರ್ವತ ಮಸ್ತಕೇವ ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ. ಮಹಾರ್ಣವೇ ಪರ್ವತ ಮಸ್ತಕೇವ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂ ವಾ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ವನದಲ್ಲಾಗಲಿ, ರಣ ಅಂದರೆ ರಣಭೂಮಿಯಲ್ಲಿ ಸಿಕ್ಕಾಕೊಂಡಿರಲಿ, ಶತ್ರು ಜಲ ಅಗ್ನಿ ಮಧ್ಯೆ, ಯಾವುದ್ರದ್ದು ಮಧ್ಯೆ ನಾವು ಬೇಕಾದರೂ ಇರಬಹುದು. ಎಷ್ಟೊಂದು ಜನ ಹೋಗ್ತಾರೆ, ಕೆಲವೊಬ್ಬರು ಮಿರಾಕ್ಯುಲಸ್ ಅಂತ ಹೇಳ್ತೀವಿ ನೋಡಿ, ಪವಾಡದ ರೀತಿಯಲ್ಲಿ ಬದುಕಿ ಬಂದುಬಿಡ್ತಾರೆ. ಅದು ಹೇಗೆ, ಕೆಲವರು ಹೋಗೇ ಬಿಡ್ತಾರೆ, ಇನ್ನು ಕೆಲವರು ಬದುಕಿ ಬರ್ತಾರೆ. ಮಹಾ ಅರ್ಣವೇ ಸಮುದ್ರದಲ್ಲಿ ಎಲ್ಲೋ ಹೋಗಿ ಸಿಕ್ಕಾಕೊಂಡ್ಬಿಟ್ಟಾಗ, ಪರ್ವತ ಮಸ್ತಕ್ಕೆ ಒಂದು ಪರ್ವತದ ತುದಿಯಲ್ಲಿ ಹೋಗಿ ಕಳೆದು ಹೋದಾಗ, ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂ ಸುಪ್ತಂ ಮಲಗಿದ್ದಾಗ. ನಾವು ನಿದ್ದೆ ಎಷ್ಟು ಗಾಢವಾಗಿ ಮಾಡಿರ್ತೇವೆ ಅಂತಂದರೆ, ನಮ್ಮ ಪಕ್ಕದಲ್ಲಿ ಬಂದು ಯಾರೋ ಒಬ್ಬರು ಓಡಾಡಿದ್ದಾಗ ಅಥವಾ ನಮ್ಮ ಹೊತ್ತಿಗೆ ತೆಕ್ಕೊಂಡು ಹೋಗಿರಲಿ ಅಥವಾ ಇನ್ನೊಂದೇನೋ ಆ ರೂಮಲ್ಲಿ ಬಂದು ತೊಗೊಂಡು ಹೋಗಿದ್ರೆ ನಮ್ಗೆ ಎಷ್ಟೊಂದು ಸರಿ ಗೊತ್ತಾಗಿರೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ಇದ್ದಾಗ ನಿದ್ರೆಯಲ್ಲಿ ಇನ್ನೊಂದೇನೋ ದೊಡ್ಡ ಅಪಘಾತ, ಪ್ರಾಣಾಪಾಯ ಆಗೋದಿಲ್ಲ ಅಂತ ಯಾವ ಗ್ಯಾರಂಟಿ? ಆದರೂ ಕೂಡ ನಾವು ನಿದ್ದೆಯನ್ನು ಮಾಡ್ತೇವೆ. ಹೇಗೆ ಸುಪ್ತಂ ಪ್ರಮತ್ತಂ ಉನ್ಮತ್ತತೆ, ನಮಗೆ ಸಿಟ್ಟು ಬಂದಾಗಲೇ ಅಥವಾ ನಾವೇನೋ ಮಾದಕ ವಸ್ತುಗಳನ್ನು ತಗೊಂಡಾಗ ಎಷ್ಟು ಉನ್ಮತ್ತತೆ ನಮಗೆ ಬಂದ್ಬಿಟ್ಟಿರುತ್ತೆ ಅಂತಂದರೆ, ಅವಾಗ ನಮ್ಮ ಕೈಯಲ್ಲಿ ನಮ್ಮ ಒಂದು ಬುದ್ಧಿ ನಮ್ಮ ಕೈಯಲ್ಲಿ ಇರೋದಿಲ್ಲ. ವಿಷಮಸ್ಥಿತಂ ಮತ್ತು ಕೋಮಾ ಸ್ಟೇಜ್ ಇತ್ಯಾದಿ ಬಹಳನೇ ರೋಗ ತುಂಬ ಜಾಸ್ತಿ ಆದಾಗ ಹೆಂಗೆ ನಾವು ಬದುಕು ಬರ್ತೇವೆ? ಯಾಕೆಂದರೆ ನಮ್ಮ ಬುದ್ಧಿ, ನಮ್ಮ ದೇಹ ಯಾವುದು ನಮ್ಮ ಅಧೀನದಲ್ಲಿ ಇರೋದಿಲ್ಲ. ಅಂತಹ ಸಮಯದಲ್ಲಿ ಹೇಗೆ ನಾವು ಬದುಕ್ತೇವೆ? ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ನಾವು ಯಾವುದೋ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ಏನೋ ತಿಳಿಯದೇನೋ ಅಥವಾ ನಾವು ಅದರದ್ದು ಫಲಾಪೇಕ್ಷೆ ಇಲ್ಲದೆ ಮಾಡಿದಂತಹ ಪುಣ್ಯ ಒಂದಿರುತ್ತೆ ನೋಡಿ, ಅದು ನಮ್ಮನ್ನು ಇಂಥ ಸಮಯದಲ್ಲಿ ಕಾಪಾಡುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ಭಕ್ತಿಯಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನೇ ಇಟ್ಟು ಬೇಕಂತ ಗೀತಾ ಶ್ಲೋಕವನ್ನು ಓದಿದರೆ ಅದರ ಫಲ ಎಷ್ಟಿರಬಹುದು ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಗೀತಾ ಶ್ಲೋಕ ಪಠಣವನ್ನು ದಿನಾಗಲೂ ಎಲ್ಲರೂ ಮಾಡಲೇಬೇಕು. ಪುನಃ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಅಲ್ಲಿಯವರೆಗೆ ಶುಭಮಸ್ತು. ಶ್ರೀಕೃಷ್ಣ ವಿಜಯ.